ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಪೂರ್ತಿ ದಿನ ನೀವು ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಕಾರ್ಖಾನೆ ಮಾಲೀಕರಿಗೆ ಕಾರ್ಮಿಕ ವರ್ಗದವರಿಂದ ಸಮಸ್ಯೆಗಳು ತೋರಿ ಬರುತ್ತವೆ. ಮಕ್ಕಳ ಮೋಜು ಮಾನಕ್ಕೆ ಕೇಡಾಗತ್ತೆ. ಎಚ್ಚರಿಕೆಯಿಂದ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಿ. ದಿನದ ಅಂತ್ಯದಲ್ಲಿ ಶುಭ ಇದೆ. ವೃಷಭ ರಾಶಿಯವರಿಗೆ ಇವತ್ತು ಶುಭ ಮಂಗಳ ಕಾರ್ಯಕ್ಕಾಗಿ ಓಡಾಟ ನಡೆಸ್ತೀರಾ. ಮಕ್ಕಳ ವಿದ್ಯಾಪ್ರಗತಿಯಿಂದ ಸಮಾಧಾನ ಸಿಗುತ್ತೆ. ವೃತ್ತಿ ರಂಗದಲ್ಲಿ ಜವಾಬ್ದಾರಿ ಹೆಚ್ಚುತ್ತೆ. ಆರ್ಥಿಕವಾಗಿ ಏರುಪೇರು ಕಂಡು ಬರುತ್ತೆ. ಇನ್ನು ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿದ್ರೆ ತುಂಬಾನೇ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಇವತ್ತು ಕಾರ್ಯದ ಒತ್ತಡಗಳಿದ್ರೂ ಧನಾಗಮನ ಉತ್ತಮ ಇರುತ್ತೆ. ನೆಂಟರಿಷ್ಟರು ನಿಮ್ಮಿಂದ ಸಹಕಾರ ಪಡೆದು ಅಭಿವೃದ್ಧಿ ಹೊಂದುತ್ತಾರೆ. ಹಾಗೆ ಮಕ್ಕಳಿಂದ ವಿದ್ಯಾರ್ಜನೆಯಲ್ಲಿ ಹಿನ್ನಡೆ ಪಡೆಯಲಿದ್ದಾರೆ. ಸ್ವಲ್ಪ ಎಚ್ಚರ ಇರಲಿ. ಕಟಕ ರಾಶಿಯವರಿಗೆ ಇವತ್ತು ನಿರೀಕ್ಷಿತ ಕೆಲಸಗಳು ವಿಳಂಬವಾಗಿ ಕ್ಲೇಶ ತರಿಸುತ್ತೆ. ಮಕ್ಕಳಿಂದ ಅನವಶ್ಯಕವಾಗಿ ಖರ್ಚು ಕಂಡು ಬರುತ್ತೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು. ಮಗನ ಬಗ್ಗೆ ಸಲ್ಲದ ಅಪವಾದ ಭೀತಿ ಕಂಡು ಬರುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಹಿರಿಯರಿಗೆ ಯಾತ್ರೆಯಂತಹ ಪುಣ್ಯ ಕಾರ್ಯಗಳು ನಡೆಯುತ್ತವೆ. ಬರಬೇಕಾದ ಬಾಕಿ ಹಣಕ್ಕಾಗಿ ಅಲೆದಾಟ ನಡೆಸ್ತೀರಾ. ಗೃಹಿಣಿಗೆ ಔಷಧೋಪಚಾರದ ಅವಶ್ಯಕತೆ ಕಂಡು ಬರುತ್ತೆ. ಇನ್ನು ದಿನದ ಅಂತ್ಯದಲ್ಲಿ ಶುಭ ಇದೆ. ಕನ್ಯಾ ರಾಶಿಯವರಿಗೆ ಇವತ್ತು ಅವಶ್ಯ ಕಾರ್ಯವೊಂದು ವಿಘ್ನದಿಂದ ಮುಂದೆ ಹೋಗುತ್ತೆ. ಸಾಂಸಾರಿಕವಾಗಿ ಹೊಂದಾಣಿಕೆಯ ಜೀವನವಾಗುತ್ತೆ. ಧನವ್ಯಯ ಆದ್ರೂ ಆದಾಯಕ್ಕೆ ಕೊರತೆ ಬರಲ್ಲ. ಗೃಹ ಬದಲಾವಣೆ ತೋರಿ ಬರುತ್ತೆ. ಇವತ್ತು ತುಲಾ ರಾಶಿಯವರಿಗೆ ಇವತ್ತು ಕಾರ್ಯ ಸಿದ್ಧಿಯಾಗಿ ಹೆಮ್ಮೆ ಅನ್ಸುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ನಿರೀಕ್ಷಿತ ಫಲವನ್ನ ಪಡಿತಾರೆ. ವಿಲಾಸಿ ಸಾಮಗ್ರಿಗಳ ಖರೀದಿಗಾಗಿ ಖರ್ಚು ತರಿಸುತ್ತವೆ. ಸರ್ಕಾರಿ ಕೆಲಸಗಳಲ್ಲಿ ತೊಂದರೆ ಕಾಣಿಸುತ್ತೆ. ಸ್ವಲ್ಪ ಎಚ್ಚರ ಇದ್ರೂ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ವೈಯಕ್ತಿಕ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಉದ್ಯೋಗ ವ್ಯವಹಾರದಲ್ಲಿ ಮುಂಬಡ್ತಿ ಇದೆ. ವ್ಯಾವಹಾರಿಕವಾಗಿ ಹಣ ಹೂಡಿಕೆ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ದೂರ ಸಂಚಾರದಲ್ಲಿ ಗಮನ ಹರಿಸಿದ್ರೆ ತುಂಬಾನೇ ಒಳ್ಳೆಯದು. ಧನುರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಿಗಾಗಿ ಅಲೆದಾಟ ತರಿಸುತ್ತೆ. ಅಲ್ಪ ಸ್ವಲ್ಪ ಉಪಶಮನಗೊಂಡದ ದೇಹದ ಆರೋಗ್ಯಕ್ಕೆ ಸಮಸ್ಯೆ ಬರುತ್ತೆ. ವ್ಯಾಪಾರ ವಹಿವಾಟಿನಲ್ಲಿ ಆಗಾಗ ಏರುಪೇರು ಕಂಡು ಬರುತ್ತೆ. ದಿನದ ಅಂತ್ಯದಲ್ಲಿ ಶುಭವಾರ್ತೆಯನ್ನ ಕೇಳ್ತೀರಾ. ಮಕರ ರಾಶಿಯವರಿಗೆ ಇವತ್ತು ಆಗಾಗ ವಿಶೇಷ ರೀತಿಯಲ್ಲಿ ಧನಾಗಮನ ಇದ್ರೂ ಅದೇ ರೀತಿಯಲ್ಲಿ ಧನವ್ಯಯ ಕೂಡ ಇರುತ್ತೆ. ಕ್ರಯ ವಿಕ್ರಯ ತುಸು ಸಮಾಧಾನ ತರಿಸುತ್ತೆ. ಮಕ್ಕಳ ಅಭ್ಯಾಸದಲ್ಲಿ ಅಭಿವೃದ್ಧಿ ಸಮಾಧಾನ ತರಿಸುತ್ತೆ. ಸಂಚಾರದಲ್ಲಿ ಜಾಗ್ರತೆ ಇರಬೇಕಾಗತ್ತೆ. ಕುಂಭರಾಶಿಯವರಿಗೆ ಇವತ್ತು ದುಡಿಮೆ ಹೆಚ್ಚಿ ನಿರೀಕ್ಷಿತ ಫಲ ಸಿಗುತ್ತೆ. ಸರ್ಕಾರಿ ಕಾರ್ಯಕರ್ತರಿಗೆ ಅಸಮಾಧಾನ ವಾತಾವರಣ ಇರುತ್ತೆ. ಭೀತಿಯ ನೆರಳಲ್ಲೇ ಬದುಕಬೇಕಾಗತ್ತೆ. ವಿವೇಚನೆಯಿಂದಾನೇ ಕಾರ್ಯ ಸಾಧಿಸಿ ಒಳ್ಳೇದಾಗತ್ತೆ. ಇನ್ನು ವಂಚನೆಗೆ ಗುರಿಯಾಗಬೇಡಿ, ಎಚ್ಚರ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಬಂಧು ಬಳಗದವರ ಶುಭಮಂಗಳ ಕಾರ್ಯಕ್ಕಾಗಿ ಓಡಾಟ ನಡೆಸ್ತೀರಾ. ಮನೆಯಲ್ಲಿ ಮಡದಿಯ ಸಹಕಾರ ಮುನ್ನಡೆಗೆ ಸಾಧಕವಾಗತ್ತೆ. ನಿವೇಶನ ಖರೀದಿಗೆ ಅಡೆತಡೆಗಳು ತೋರಿ ಬರುತ್ತವೆ. ದುಡುಕಬೇಡಿ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಎಲ್ಲ ಒಳ್ಳೇದಾಗತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿಯಾಗಿ ನಗ್ನಾಗ್ತಾ ಇರಿ. ಅಂಡ್ ಇನ್ನೊಂದು ವಿಷಯ, ಇವತ್ತು ಚಂದ್ರಗ್ರಹಣ ಇದೆ. ಸೊ ಚಂದ್ರಗ್ರಹಣ ಎಲ್ಲಾ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀಳತ್ತೆ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಬೇಡಿ. ಪ್ರತಿಯೊಂದು ವಿಡಿಯೋನು ನೋಡ್ತಾ ಇರಿ, ಯಾಕಂದ್ರೆ ನಾವು ನಿಮ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಓಕೆ, ಹಾಗಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಜೊತೆಗೆ ನಾನ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಡೋಂಟ್ ಮಿಸ್ ಟು ವಾಚ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಹ್ಯಾಪಿ ಮಂಡೇ. ಟೇಕ್ ಕೇರ್.